ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇವಾಗ ತಾನೇ ಮತ್ತೊಂದು ಪ್ರೊಮೋನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದೇನಪ್ಪಾ ಅಂದ್ರೆ ಮತ್ತೆ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ. ನಿಲ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗಿಲ್ಲಿ ನಟ ಅವ್ರಿಗೂ ಅಶ್ವಿನಿ ಗೌಡ ಅವ್ರಿಗೂ ಮಧ್ಯೆ ಕಿರಿಕ್ ಆಗ್ತಾನೆ ಇದೆ. ಅವ್ರು ಮಾಡಿದ್ದು ಇವ್ರಿಗೆ ಇಷ್ಟ ಆಗ್ತಿಲ್ಲ, ಇವ್ರು ಮಾಡಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಇಬ್ರು ಮಧ್ಯಾಹ್ನ ಕಿರಿಕ್ಗಳು ನಡೀತಾನೆ ಇದ್ದಾವೆ. ಮೊನ್ನೆನೂ ಕಿರಿಕಾಯ್ತು, ನಿನ್ನೆನೂ ಕಿರಿಕಾಯ್ತು, ಇವತ್ತು ಕಿರಿಕಾಗಿದೆ, ಮತ್ತೆ ಅದು ಮುಂದುವರಿತಾನೆ ಇದೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ದಿರ ನಿನ್ನೆ ಕೂಡ ಧನುಷ್ ಅವರ ಜೊತೆಗೆ ಅಶ್ವಿನಿ ಅವರು ಜಗಳಾಡಿದ್ರು. ಅದು ಯಾರ ಕಾರಣಕ್ಕಾಗಿ, ಅಲ್ಲೂ ಕೂಡ ಗಿಲ್ಲಿ ಅವರು ಇದ್ರು. ಆ ಗಿಲ್ಲಿ ಅವ್ರನ್ನ ಕರ್ದಾಗನೇ ಅವ್ರಿಗೆ ಮತ್ತೆ ಇವ್ರಿಗೆ ಜಗಳ ಶುರು ಆಯ್ತು. ಅವ್ರನ್ನ ಯಾಕೆ ಕರೆದ್ರಿ, ನಾವು ಮಾತಾಡ್ಸಿರ್ಬೇಕಾದ್ರೆ, ನೀವು ಮಾಡ್ಬೇಕಾದ್ರೆ ಹೀಗೆ ಮಾಡ್ತೀವ, ನಿಮ್ಗೆ ರಾಜಮಾತೆ ಅಂತ ನಾವು ಪಟ್ಟ ಕೊಟ್ಟಿದೀವಿ, ಅದಕ್ಕೆ ಬೆಲೆ ಕೊಡ್ತಾ ಇದೀವಿ ಕೂಡ ಅಂತ ಅವ್ರು ಎಷ್ಟೇ ಹೇಳ್ತಾ ಇದ್ರು ಕೂಡ ಅಶ್ವಿನಿ ಗೌಡ ಅವರು ಸಮಾಧಾನದಿಂದ ಕೇಳಿಸ್ಕೊತಾನೆ ಇರ್ಲಿಲ್ಲ. ಧನುಷ್ ಅವರು ಕೂಡ ಸಮಾಧಾನವಾಗಿ ಮಾತಾಡ್ತಾ ಇದ್ರು, ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ರು. ಆದ್ರೂ ಕೂಡ ಒಂದೊಂದೇ ಪದ ಬಳಕೆಯನ್ನ ಇಟ್ಕೊಂಡು ಅಶ್ವಿನಿ ಗೌಡ ಅವರು ಅದನ್ನೇ ಇಟ್ಕೊಂಡು ಜಗಳನ ಮಾಡ್ತಿದ್ದಾರೆ. ಇಲ್ಲಿ ಧನುಷ್ ಅವ್ರ ಜೊತೆನೂ ಅದೇ ಕಾರಣಕ್ಕೆ ಜಗಳ ಆಯ್ತು, ಗಿಲ್ಲಿ ಅವ್ರ ಜೊತೆನೂ ಅದಕ್ಕೆ ಜಗಳ ಆಯ್ತು. ಒಂದೇ ಪದ ಬಳಕೆಯಿಂದ ಹೋಗಿಲೆ ಬಾರಿಲೆ ಅಂತ ಅಂತಿದ್ದೆ. ನಿಮಗ್ ಮರ್ಯಾದೆ ಇಲ್ಲದೆ ಇದ್ರೆ ಮರ್ಯಾದೆ ಕೊಡೋದಕ್ಕೇನೆ ನಿಮಗೆ ಹೋಗಿ ಬನ್ನಿ ಮೇಡಮ್ ಅಂತ ಅಂತಿರೋದು ಅಂತ ಹೇಳ್ತಾ ಇದ್ರೆ, ಅದನ್ನ ಕೇಳಿಸ್ಕೊಳ್ದೇನೆ, ಅರ್ಥ ಮಾಡ್ಕೊಳ್ದೇನೆ, ತಮ್ಮ ಮನಸ್ಸಿಗೆ ಬಂದಾಗೇನೆ ಮಾತಾಡ್ತಾ ಇದ್ರು. ತಮ್ಗೆ ಏನ್ ದೋಚುತ್ತೋ ಅದನ್ನೇ ಹೇಳ್ತಾ ಇದ್ರು. ಅದಾದ ಸ್ವಲ್ಪ ಹೊತ್ತಿಗೆ ತಾವೇ ಕೂಲ್ ಆಗಿ ಆಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಕೇಳಿಸ್ಕೊಂಡು ಸರಿ ಹೋಗ್ತಾ ಇದ್ರು. ಇದು 2 ಸಾರ್ತಿ ಕೂಡ ಹಾಗೆ ಆಗಿತ್ತು. ಮತ್ತೆ ಅಶ್ವಿನಿ ಗೌಡ ಅವ್ರಿಗೂ ಗಿಲ್ಲಿ ಅವ್ರಿಗೂ ಕಿರಿಕ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೊಂದ್ ನೋಡ್ಬೇಕು, ಮನೆ ಮಂದಿ ಮನೆಯವರು ಎಲ್ಲ ಹೇಳ್ತಾ ಇರೋದು ಅಶ್ವಿನಿ ಗೌಡ ಅವ್ರಿಗೆ ಸಮಾಧಾನ ಏನೇ ಇಲ್ಲ. ಒಂದ್ ಸಾರ್ತಿ ಶುರು ಆದ್ರೆ ನಿಲ್ಸೋದೇ ಇಲ್ಲ. ನಾವು ಅಕಸ್ಮಾತ್ ಆಗಿ ಬಿಡ್ಸೋಕ್ ಹೋದ್ರು ಕೂಡ ಅವರು ಮತ್ತೆ ಅದನ್ನೇ ಶುರು ಮಾಡ್ಕೋತಾರೆ, ಅದನ್ನೇ ಇಟ್ಕೊಂಡ್ ಮಾತಾಡ್ತಾರೆ. ಅದು ಕಡಿಮೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಮನಸ್ಸಲ್ಲೂ ಅವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಆದ್ರೆ ಮುಂದೆ ಹೋಗ್ತಾ 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 ತಮ್ಮ ಮರ್ಯಾದೆನ ತಾವೇ ಕಳ್ಕೊಳ್ಳುವಂತ ಸ್ಥಿತಿಗೆ ಅಶ್ವಿನಿ ಗೌಡ ಅವರು ಬರ್ಬಹುದು ಅಂತ ಅನಿಸ್ತಾ ಇದೆ. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಎಲ್ಲರೂ ಜಾಸ್ತಿನೇ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ರಾಜಮಾತೆ ಅಂತ ಹೇಳ್ತಿದ್ದಾರೆ. ಹಾಗೇನೆ ಜಾಸ್ತಿನೇ ಅವರಿಗೆ ಒತ್ತನ್ನ ಕೊಡ್ತಿದ್ದಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಎಲ್ಲರ ಮನಸ್ಸಲ್ಲೂ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಬರೋ ರೀತಿಯಾಗಿ ಮಾಡ್ಕೋಬಹುದಿತ್ತು. ಆದ್ರೆ ಅದರಲ್ಲಿ ಇವರು ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಾನ ಆಗಿರ್ಬೋದು, ಎಲ್ರು ಕೊಡ್ತಿರೋ ಬೆಲೆನ ದುರುಪಯೋಗ ಪಡಿಸ್ಕೋತಿದಾರ ಅಂತ ಇಲ್ಲಿ ಡೌಟ್ ಆಗ್ತಾ ಇದೆ. ಒಂದಂತ್ರು ನಿಜ, ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಯಾವುದೇ ಜಾಸ್ತಿ ಆದ್ರೂ ಅತಿ ಆದ್ರೂನು ವಿಷ ಅಂತ ಏನ್ ಹೇಳ್ತಾರೋ ಹಾಗೇನೆ ಆಗೋದು. ಇಲ್ಲಿ ಎಲ್ಲರ ಮನಸ್ಸಲ್ಲೂ ಅವರ ಬಗ್ಗೆ ಕೆಟ್ಟದಾಗಿ ಒಪಿನಿಯನ್ ಬರುತ್ತೆ, ಮತ್ತೆ ನಾಮಿನೇಷನ್ಗೆ ಈಸಿಯಾಗಿ ಅವರು ಟಾರ್ಗೆಟ್ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ಈಗಿನ ಪ್ರೊಮೋ ಕಡೆ ಹೋಗೋಣ. ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ತುಂಬಾನೇ ಉರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗೇನೆ ಉರಿಸ್ತಾ ಇದ್ದಾರೆ. ಮೊದ್ಲಿಗೆ ನೋಡೋದಾದ್ರೆ ಗಿಲ್ಲಿ ನಟ ಇಲ್ಲಿ ತಮ್ಮ ಪಾಡಿಗೆ ತಾವು ಅವ್ರಿಗೆ ಉರ್ಸೋ ತರ ಹಾಡ್ನ ಹಾಡ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಅಂತ ಹಾಡ್ನ ಹಾಡ್ತಿದ್ದಾರೆ. ಇದು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅಶ್ವಿನಿ ಅವ್ರಿಗೆನೆ ಹಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಹಾಗೇನೆ ಅವರು ಪೌಡರ್ ರೂಮ್ ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಎಲ್ಲಾ ಜಂಟಿಗಳು ಕೂಡಿ ಇದ್ರು. ಅಲ್ಲಿಗೆ ರಾಜಮಾತೆ ಆಗಿರುವಂತ ನಮ್ಮ ಅಶ್ವಿನಿ ಗೌಡ ಅವರು, ಹಾಗೇನೆ ಮಲ್ಲಮ್ಮ ಅವರು, ಮತ್ತೆ ಅದರ ಜೊತೆಗೆ ಕಾಕ್ರೋಚ್ ಸುದಿ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಅಶ್ವಿನಿ ಗೌಡ ಅವರು ರಾಜ್ಯ ಮಾತೆ ಬಂದ್ರು ಕೂಡ ನೀವು ನಿತ್ತು ಗೌರವವನ್ನ ಕೊಡೋಕ್ ಆಗಲ್ವಾ ನಿಮ್ಗೆ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು, ಕ್ಷಮಿಸಿ ಮಲ್ಲಮ್ಮ ಅವರೇ, ನೀವು ನಿಂತಿರೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಹೌದು ವೀಕ್ಷಕರೇ, ಇದು ರಾಜಮಾತೆ ಅಂತ ಯಾರಾಗಿರೋದು ಅಶ್ವಿನಿ ಗೌಡ ಅವರು. ಆದ್ರೆ ರಾಜಮಾತೆ ನೀವು ಬಂದು ನಿಂತಿರೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ಮಲ್ಲಮ್ಮ ಅವ್ರಿಗೆ ಹೇಳೋದ್ರ ಮೂಲಕ ಅಶ್ವಿನಿ ಗೌಡ ಅವ್ರಿಗೆ ಅವರು ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಸಖತ್ತಾಗೇನೆ ಉಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ನೋಡಿದ್ರೆ ರಾಜಮಾತೆ ಪಟ್ಟನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ರಾಜನ ತಾಯಿಯಾದಂತವ್ರಿಗೆ ಅಥವಾ ವಯಸ್ಸಿನಲ್ಲಿ ಹಿರಿಯರಿಗೆ ರಾಜಮಾತೆ ಅನ್ನೋ ಪಟ್ಟನ ಕೊಡ್ತಾರೆ. ಈ ಮನೆಯಲ್ಲಿ ಹಿರಿಯರಾಗಿರುವಂತ ಮಲ್ಲಮ್ಮ ಅವ್ರಿಗೆ ಗಿಲ್ಲಿ ನಟ ಅವರು ಡೈರೆಕ್ಟ್ ಆಗಿ ರಾಜಮಾತೆ ಅಂತ ಇವಾಗ ಕರೆದ್ ಬಿಟ್ರು. ಅದನ್ನ ನೋಡಿ ಅಶ್ವಿನಿ ಅವರು ಉರ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನೋಡಿದ್ರೇನೋ ಗೊತ್ತಾಗ್ತಿದೆ. ಇಲ್ಲಿ ಇನ್ನೊಂದನ್ನ ಗಮನಿಸಬಹುದು, ಗಿಲ್ಲಿ ಅವರು ಯಾವ್ದಕ್ಕೂ ಇರಿಟೇಟ್ ಆಗ್ತಿಲ್ಲ. ಅವ್ರು ಏನೇ ಹೇಳಿದ್ರು ತಲೆಗೂ ಹಾಕೋತಿಲ್ಲ, ಮನಸ್ಸಿಗೂ ಹಾಕೋತಿಲ್ಲ. ಆರಾಮಾಗಿ ಅವ್ರನ್ನ ಉರ್ಸೋ ಕೆಲ್ಸನ ಮಾಡ್ತಿದ್ದಾರೆ. ಆದ್ರೆ ಅಶ್ವಿನಿ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ಉರ್ಕೊಳ್ಳೋದಿದ್ರೆ ಅದು ಅವ್ರಿಗೆ ಪ್ಲಸ್ ಆಗುತ್ತೆ. ಆದ್ರೆ ಇವಾಗ ಇವರು ಉರ್ಕೊಳ್ಳೋದ್ರಿಂದ ಗಿಲ್ಲಿ ನಟ ಅವ್ರಿಗೆ ಇದು ಪ್ಲಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಒಬ್ರು ಉರಿಸ್ತಾ ಇದ್ದಾರೆ ಅಂದ್ರೆ ಉರ್ಕೊಳ್ಳೋರು ಉರ್ಕೊಂಡ್ರೇನೆ ಅದಕ್ಕೆ ಬೆಲೆ ಇರೋದು.
ಉರ್ಕೊಲಿಲ್ಲ ಅಂದ್ರೆ ಅವಾಗ ಅದಕ್ಕೆ ಬೆಲೆ ಇರಲ್ಲ. ಬಟ್ ಅಶ್ವಿನಿ ಗೌಡ ಅವರು ಸಖತ್ತಾಗಿ ಉಳ್ಕೋತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ಲಿಪ್ ಗೆ ಬಂದ್ರೆ ಗಿಲ್ಲಿ ನಟ ಅವರು ಕಾವ್ಯ ಅವರು ಬಾತ್ರೂಮ್ ನ ಕ್ಲೀನ್ ಮಾಡ್ತಿದ್ದಾರೆ. ಅವರ ಪಾಡಿಗೆ ಅವರು ಕ್ಲೀನ್ ಮಾಡ್ಕೊಂಡು ಅವ್ರ ಕೆಲ್ಸನ ಮುಗಿಸ್ಕೊಂಡು ಬರ್ತಾರೆ ಬಿಡು ಅಂತ ತಮ್ಮ ಪಾಡಿಗೆ ತಾವು ಅಶ್ವಿನಿ ಗೌಡ ಅವರು ಇರ್ಬೇಕಾಗಿತ್ತು. ಆದ್ರೆ ಅಲ್ಲೂ ಹೋಗಿ ಕೂಡ ಅವ್ರಿಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆನೆ ಕಾಣಿಸ್ತಾ ಇದೆ. ಇನ್ನು ಗಿಲ್ಲಿ ನಟ ಅವರು ಟಿಶ್ಯೂ ಪೇಪರ್ ನ ಇಟ್ಕೊಂಡಾಗ ಟಿಶ್ಯೂ ಪೇಪರ್ ನ ಯೂಸ್ ಮಾಡಿ ಆದ್ರೆ ಹಾಳ್ ಮಾಡ್ಬೇಡಿ ಅಂತ ಅವ್ರು ಹೇಳ್ತಿದ್ದಾರೆ. ಕೈಯೆಲ್ಲ ಗಲೀಜ್ ಹತ್ತಿದೆ, ಗಲೀಜ್ನ ಕಿತ್ತು ಬಿಸಾಕ್ತೀನಿ ಅಂತ ಅವರು ಗಲೀಜ್ನ ಒರೆಸ್ಕೊಂಡು ಟಿಶ್ಯೂ ಪೇಪರ್ ನ ಜೋರಾಗಿನೇ ಒಗಿತಾ ಇದ್ದಾರೆ. ನಿಮ್ಮನ್ನೇ ಒಗದಂಗೆ ಅನ್ನೋ ತರ ಇದೆ ಅದು. ಇನ್ನು ಮತ್ತೊಂದು ಕ್ಲಿಪ್ ಅಲ್ಲಿ ಫ್ಲೋರ್ ನ ಕ್ಲೀನ್ ಮಾಡೋ ನೆಪದಲ್ಲಿ ಫ್ಲೋರ್ ಅಲ್ಲಿ ತುಂಬಾ ಗಲೀಜಿದೆ, ಕಿತ್ತು ಬಿಸಾಕ್ಬೇಕು, ಬಿಸಾಕ್ತೀನಿ, ಸರಿರಿ ಅನ್ನೋ ಜಾಗ ಬಿಡಿ ಅಂತ ಅವ್ರಿಗೆನೆ ಟಾಂಟ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರ ಮೇಲೆನೆ ಹಾಸಿ ಇವರು ಹೇಳ್ತಿದ್ದಾರೆ, ಶಾಲ್ ಅಲ್ಲಿ ಸುತ್ಕೊಂಡ್ ಹೊಡೆಯೋದು ಅಂತಾರಲ್ವಾ, ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ. ಈ ಕಡೆ ಪ್ರಶ್ನೆ ಮಾಡಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಇದೆ ಅಶ್ವಿನಿ ಅವರ ಪರಿಸ್ಥಿತಿ ಇವಾಗ. ಅಷ್ಟೇ ಅಲ್ಲದೆ ಇನ್ನೊಂದು ಹೇಳ್ತಿದ್ದಾರೆ, ಅದ್ರ ಜೊತೆಗೆ ವಾಚ್ಮನ್ ತರ ನೋಡ್ತಿದ್ದಾರೆ, ವಾಚ್ಮನ್ ಕೆಲ್ಸನ ಅಶ್ವಿನಿ ಗೌಡ ಅವರು ಮಾಡ್ತಿದ್ದಾರೆ ಅನ್ನೋ ರೀತಿ ಗಿಲ್ಲಿ ನಟ ಅವರು ಹೇಳ್ತಿದ್ದಾರೆ. ಒಟ್ನಲ್ಲಿ ಇವರಿಬ್ಬರ ಜಗಳ ಮೂರನೇವರಿಗೆ ಲಾಭ ಅಂದಂಗೆ ಬೇರೆಯವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಮನೆಯಲ್ಲೂ ಕೂಡ ಮನೆ ಹೊರಗಡೆನೂ ಕೂಡ ಎಲ್ಲಾ ವೀಕ್ಷಕರು ಹೇಳ್ತಾ ಇದ್ರು ಸಪೆ ಆಗಿದೆ ಬಿಗ್ ಬಾಸ್ ಅಂತ. ಆದ್ರೆ ಇವಾಗ ಕಂಟೆಂಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಸೀಕ್ರೆಟ್ ಟಾಸ್ಕ್ ನ ಕೊಟ್ಟು ಮನೆಯ ಮಂದಿಗಳ ನಡುವೆ ಮನಸ್ಸಿನ ನಡುವೆ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ತಾವಾಗೇನೆ ಭಿನ್ನಾಭಿಪ್ರಾಯ ಮೂಡಿಸ್ಕೋತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ಅವರ ನಡವಳಿಕೆಯಿಂದ ಎಲ್ಲರ ಮನಸ್ಸಿಗೆ ಘಾಸಿ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ನಾನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ನಟ ಅವರಂತೂ ಚೆನ್ನಾಗೇನೆ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇವರು ಎಲ್ಲರಿಗೂ ಮನಸ್ಸಲ್ಲೂ ಮನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಕಾಯ್ದು ಏನೇನಾಗುತ್ತೆ, ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಾರೆ, ಯಾರ್ಯಾರಿಗೆ ಜಾಸ್ತಿ ಇಷ್ಟ ಆಗ್ತಾರೆ ಅಂತ. ನಿಮಗೆ ಈಗಿನ ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.